ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಮೊದಲಿಗೆ ಕತೆ ಶುರು ಮಾಡೋಕ್ಕೂ ಮುಂಚೆ ಇಲ್ಲಿವರೆಗೂ ನನ್ನ ವಾಯ್ಸ್ನ ಮಿಸ್ ಮಾಡಿಕೊಂಡಂತಹ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ ನನ್ನ ABSಗೆ ತುಂಬು ಹೃದಯದ ಥ್ಯಾಂಕ್ಸ್. ನನ್ನ ಅನಾರೋಗ್ಯದ ಕಾರಣದಿಂದ ಮತ್ತು ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮತ್ತು ವರ್ಕ್ ಪ್ರೆಷರಿಂದ ನಾನು ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಆದರೂ ಕೂಡ ನಿಮಗೆಲ್ಲ ಸಂಚಿಕೆಗಳು ಸಿಗಬೇಕು, ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ಇನ್ನೊಂದು ಕತೆಗೆ ಹಾಗೆ ವಾಯ್ಸ್ ಇಲ್ಲದೆ ಹಾಕ್ತಾಯಿದ್ದೆ. ಕೆಲವೊಬ್ಬರು ವಾಯ್ಸ್ ಇಲ್ಲದೆ ಯಾಕೆ ಹಾಕ್ತೀರಾ ಅಂತ ಬೈತಾ ಇದ್ರಿ, ಕೆಲವೊಬ್ಬರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಇದ್ರಿ, ಇನ್ನು ಕೆಲವೊಬ್ಬರು ನೀವು ವಾಯ್ಸ್ ಇಲ್ಲದೇ ಹಾಕಿ ಪರವಾಗಿಲ್ಲ ಒಟ್ಟಾಗಿ ಸಂಚಿಕೆಗಳನ್ನು ಹಾಕಿ ಅಂತ ಇದ್ರಿ. ಎಲ್ಲ ರೀತಿಯ ವ್ಯೂವರ್ಸ್ ಇದ್ದಾರೆ ನನಗೆ ಅಂತ ಗೊತ್ತಾಯಿತು. ಎನಿವೆ, ನೀವೆಲ್ಲ ಯಾರು ವಾಯ್ಸ್ ಇಲ್ಲದೆ ಕೇಳೋಕ್ಕೆ ನೋಡೋಕ್ಕೆ ಇಷ್ಟಪಡ್ತೀರಾ ನೀವು ಕಂಟಿನ್ಯೂ ಮಾಡಿ. ಯಾರು ನನ್ನ ವಾಯ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಅವ್ರಿಗಾಗಿ ನಾನು ಈ ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಆಗ್ತಾ ಇದೆ, ಬಟ್ ಇದು ಇನ್ನು ಕೆಲವೇ ಸಂಚಿಕೆಗಳಲ್ಲಿ ಮುಗ್ದೋಗ್ತಾ ಇದೆ. ಅದಕ್ಕೋಸ್ಕರ ನಾನು ನನ್ನ ವಾಯ್ಸ್ ಕೊಟ್ಟಿನೇ ಎಂಡ್ ಮಾಡಬೇಕು ಅಂತ ಈ ಸಂಚಿಕೆಗಳನ್ನು ಪೆಂಡಿಂಗ್ ಇಟ್ಟಿದ್ದೆ. ಇವತ್ತು ಈ ಸಂಚಿಕೆನ ನಾನು ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈಗ ಕಂಟಿನ್ಯೂ ಮಾಡೋಣ. ವಿರಾಟ್ ಸರ್ ಏನಿದಲ್ಲ ಎಂದು ಸಿರಿ ಕೇಳ್ತಿದ್ರೆ, ಬೇಗ ತೆಗೆದು ಫುಲ್ ಪಿಂಕಿಶ್ ಆಗಿರಬೇಕು ರೂಮು ಎಂದು ಇಡೀ ರೂಮನ್ನೇ ಒಂಥರ ಮುದ್ದಾಗಿ ಫೀಲ್ ಕೊಡುವ ಹಾಗೆ ಸಿಂಡ್ರೆಲಾ, ಬಾರ್ಬಿ ಹಾಗೆ ಇನ್ನಷ್ಟು ಕ್ಯೂಟ್ ಮಗುವಿನ ಗೊಂಬೆಗಳು ಹಾಗೆ ಮುದ್ದಾದ ಕುಷನ್ ದಿಂಬುಗಳಿಂದ ಪಿಂಕ್ ಮತ್ತು ಬ್ಲೂ ಹಾಗೂ ಬಿಳಿ ಕೂಡಿದ ಕರ್ಟನ್ಸ್, ತಂಪೆನಿಸುವ ಹಾಗೆ ಬೆಳಕು ನೀಡೋ ಲೈಟಿಂಗ್, ಡ್ರೀಮ್ ಕ್ಯಾಚರ್ ಹೀಗೆ ಮತ್ತಷ್ಟು ರೀತಿಯಲ್ಲಿ ಬದಲಿಸಿದ್ದ. ವಿರಾಟ್ ಸರ್ ಹೀಗಿದೆಲ್ಲ ಯಾಕೆ ತೆಗೆಸ್ತಾ ಇದ್ದೀರಾ ಎಂದು ಸಿರಿ ಕೇಳ್ತಿದ್ರೆ, ಯಾಕೆ ಬಂಗಾರಿ ನಿಂಗೆ ಇಷ್ಟ ಆಗಲಿಲ್ವಾ ಎಂದ. ಹಾಗಲ್ಲ, ಚೆನ್ನಾಗಿದೆ, ಆದರೆ ಯಾಕೆ ದಿಢೀರಂತ ಇಷ್ಟು ಚೇಂಜ್ ಮಾಡ್ತಾ ಇದ್ದೀರಾ ಎಂದಳು. ನೀನು ದಿಢೀರಂತಲೇ ನಮಗೆಲ್ಲ ಗುಡ್ ನ್ಯೂಸ್ ಕೊಟ್ಟಿದ್ದು ಅದಕ್ಕೆ ಎಂದವನ ಮುಂದೆ. ಸರ್ ಎಲ್ಲ ಮುಗೀತು, ಒಮ್ಮೆ ನೋಡಿ ಹೇಳಿ ಎಂದರು ಕೆಲಸದವರು. ಆಲ್ ಓಕೆ, ಬಟ್ ಫ್ರಿಜ್ಜಲ್ಲಿ, ಓವನಲ್ಲಿ, ಮೆಡಿಸಿನ್ ಕಿಟ್ಟಲ್ಲಿ ಎಂದು ಗದರಿದ. ಸರ್ ನಾವು ತರ್ತೀವಿ ಎಂದು ಅವರು ಹೊರ ನಡೆದ ಮೇಲೆ, ವಿರಾಟ್ ಸರ್ ಫ್ರಿಡ್ಜ್ ಇಲ್ಲಿ ಯಾಕೆ, ಓವನ್ ಏನಕ್ಕೆ, ಮೆಡಿಸಿನ್ ಕಿಟ್ ಏನಕ್ಕೆ, ಫಸ್ಟ್ ಏಡ್ ಬಾಕ್ಸ್ ಇದೆಯಲ್ಲ, ಯಾರಾದರೂ ಪೇಷಂಟ್ ಇಲ್ಲಿಗೆ ಬರ್ತಿದ್ದಾರಾ ಹೇಗೆ ಎಂದಳು. ಪೇಷಂಟ್ ಅಲ್ಲ ಕಣೆ ಗುಗ್ಗು, ಮಾಮ್ ಟು ಬಿ ಬರ್ತಿದ್ದಾರೆ ಎಂದವನು. ನಿನಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅದನ್ನು ಇಲ್ಲೇ ಇಟ್ಕೊಳ್ಳೋಕೆ ಫ್ರಿಡ್ಜ್ ಓವನ್ ಅಲ್ಲ. ನನ್ನ ಮಂಡು ಬೇಬಿ ತನಗೇನಾದರೂ ಬೇಕು ಅಂದರೆ ಯಾರ ಹತ್ರನೂ ಬಾಯಿ ಬಿಟ್ಟು ಹೇಳೋದಿಲ್ಲ ಅಂತ ನನಗೆ ಗೊತ್ತು. ಹಾಗಂತ ನೀನೇ ಇಳಿದು ಬಾ ತಾಯೇ ಇಳಿದು ಬಾ ಎಂದು ಮೆಟ್ಲು ಇಳಿದು ಹತ್ತೋದು ಬೇಡ ಅಂತ ಈ ಸಣ್ಣ ಸೆಟಪ್, ಹಾಗೆ ಇಲ್ಲಿ ನೋಡು ಎಂದು ರಿಮೋಟ್ ತೋರಿಸಿದವನು. ಸರಿಯಾಗಿ ಕೇಳಿಸ್ಕೊ, ಇದರಲ್ಲಿರೋ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಮನೆಯಲ್ಲಿರೋ ಎಲ್ಲ ಕೆಲಸಗಾರರ ಮೊಬೈಲ್ಗೆ ಅಲಾರಾಮ್ ಹೋಗುತ್ತೆ. ನಿನ್ನ ಗಾಡ್ ನನಗೂ ಬರುತ್ತೆ, ನಿನಗೆ ಹೆಲ್ಪ್ ಮಾಡೋಕ್ಕೆ ಅವ್ರು ಬರ್ತಾರೆ. ಯಾರೂ ಬಂದಿಲ್ಲ ಅಂದರೂ ನಿನ್ನ ಲೈಫ್ ಟೈಮ್ ಜೊತೆಗಿರೋ ಲಂಕಾಧಿಪತಿ ಬಂದೇ ಬರ್ತಾನೆ ಎಂದ. ಅವಳಿಗೆ ಅವನ ಆರೈಕೆ ನೋಡಿ ಏನು ಹೇಳಬೇಕೋ ಗೊತ್ತೇ ಆಗಲಿಲ್ಲ. ಇನ್ನೂ 3 ತಿಂಗಳು, ಆಗಲೇ 9 ತಿಂಗಳಿಗೆ ತಗೋಬೇಕಾದ ಪ್ರಿಕಾಕ್ಷನ್ ತಗೋತಿದ್ದ. ವಿರಾಟ್ ಸರ್ ಇದೆಲ್ಲ ಈಗಲೇ ಏನಕ್ಕೆ, ನನಗೆ ಇನ್ನೂ 3 ತಿಂಗಳು ಅಷ್ಟೇ ಎಂದಳು. ಈ ಟೈಮಲ್ಲೇ ಜಾಸ್ತಿ ಕೇರ್ ತಗೋಬೇಕು. ಡಾಕ್ಟರ್ ಹೇಳಿಲ್ವಾ, ಫಸ್ಟ್ ಟ್ರೈಮಿಸ್ಟರ್ ತುಂಬ ಕೇರಿಂಗ್ ಇರಬೇಕು, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಜಾಗರೂಕತೆಯಿಂದ ಇರಬೇಕು, ಥರ್ಡ್ ಟ್ರೈಮಿಸ್ಟರಲ್ಲಿ ಹೆಚ್ಚು ಖುಷಿಯಾಗಿ ಆರೋಗ್ಯವಾಗಿ ಇರಬೇಕು ಅಂತ. ನೀನು ಮಿಡಲ್ ಕ್ಲಾಸ್ ತಲೆಯಿಂದ ಅವೆಲ್ಲ ಗಾಳಿಗೆ ಹಾರಿರ್ಬೋದು. ಈ ಲಂಕಾಧಿಪತಿ ತಲೆಯಲ್ಲಿ ಪ್ರಿಂಟ್ ಆಗಿದೆ. ನನ್ನ ಮಿನಿ ಬರೋವರೆಗೂ ಅದು ಅಳಿಸಲ್ಲ ಎಂದವನು ಅವಳನ್ನು ಬೆಡ್ ಮೇಲೆ ಕೂರಿಸಿ, ಮಂಡು ಬೇಬಿ ನನಗೆ ನಿನ್ನ ವಿಚಾರದಲ್ಲಿ ಸಣ್ಣ ರಿಸ್ಕ್ ತಗೊಳ್ಳೋದಕ್ಕೂ ಮನಸ್ಸಾಗಲ್ಲ ಕಣೆ ಎನ್ನುತ್ತಾ ಇರುವಾಗ, ಗೊತ್ತು ವಿರಾಟ್ ಸರ್, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತು. ನಾನು ನನ್ನ ಮಕ್ಕಳು ಅದೃಷ್ಟ ಮಾಡಿದ್ವಿ ನಿಮ್ಮ ಮನೆಯವರನ್ನು ಪಡೆಯೋಕ್ಕೆ ಎಂದಳು ಕಣ್ಣು ತುಂಬಿಕೊಂಡು. ನಿಜ ಹೇಳಬೇಕು ಅಂದರೆ ನಾನು ಕಣೆ ಅದೃಷ್ಟ ಮಾಡಿರೋದು, ನೀನಂತ ಮಿಡಲ್ ಕ್ಲಾಸ್ನ ಮಿಸ್ ಮಾಡ್ಕೊಳ್ದೆ ಮಿಸ್ಸಸ್ ಮಾಡ್ಕೊಂಡಿರೋದಕ್ಕೆ ಎಂದವನ ಡೈಲಾಗ್ ಕೇಳಿ ಹಾಗೆ ತುಟಿ ಅರಳಿಸಿದವಳು. ಮಾತು ಅಂದರೆ ನೀವೇ ವಿರಾಟ್ ಸರ್, ಅದೆಲ್ಲಿಂದ ಬರುತ್ತೆ ಅಂತ ಡೈಲಾಗ್ಗಳು ಎಂದು ನಗುತ್ತಾ ಸಿರಿ ಹೇಳುವಾಗ, ಪಪ್ಪ 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 ಎಂದು ಚೋಟು ಅಪ್ಪರಿಸುತ್ತಾ ಬರೋದು ಕೇಳಿಸಿತ್ತು. ಚೋಟ ರಾವಣ್ ಬಂದರು ಎಂದವನು, ಮಗನೇ ಪಪ್ಪ ಇಲ್ಲಿದ್ದಾರೆ ಬನ್ನಿ ಎಂದಿದ್ದ. ಒಳಗಡೆ ಬಂದವನೇ, ಪಪ್ಪ ಚೋಟ ರಾವಣ್ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ ಎಂದ.
ಅವನನ್ನು ತೊಡೆ ಮೇಲೆ ಕೂರಿಸಿಕೊಂಡು ಏನಾಯಿತು ನನ್ನ ಮುದ್ದು ರಾವಣನಿಗೆ ಎಂದು ವಿರಾಜ್ ಕೇಳುವಾಗ ಛೋಟ ರಾವಣ್ಗೆ ಚಾಲೆಂಜ್ ಮಾಡಿದ್ದಾಳೆ ಪಪ್ಪ ಎಂದ. ಅದು ಹೇಳುವಾಗ ಮೂತಿನ ಆ ರೀತಿ ಈ ರೀತಿ ಅಂತ ತಿರುಗಿಸ್ಕೊಂಡು ಹೇಳ್ತಾ ಇದ್ದದ್ದು ನೋಡಿ ವಿರಾಜ್ಗೆ ಮುದ್ದಾಡಬೇಕು ಅನ್ನಿಸ್ತಿತ್ತು. ಆದರೂ ಸೀರಿಯಸ್ ಆಗಿದ್ದ ಮಗನ ಮಾತನ್ನು ಅಷ್ಟೇ ಸೀರಿಯಸ್ ಆಗಿ ಕೇಳ್ತಿದ್ದ. ಏನಾಯಿತು ಮುದ್ದು ಬಂಗಾರ, ಯಾರು ಏನಕ್ಕೆ ಚಾಲೆಂಜ್ ಮಾಡಿದ್ರು ನನ್ನ ಛೋಟ ರಾವಣಿಗೆ ಎಂದು ತಾಳ್ಮೆಯಿಂದ ಪ್ರೀತಿಯಿಂದ ವಿಚಾರಿಸಿದ. ಪಪ್ಪ ನನಗೆ ಆ ಜಿರಾಫೆ ಜೀವನ್ ಕಂಡ್ರೆ ಆಗೋದಿಲ್ಲ. ಈ ಡಾಲಿ ದಿವ್ಯಾ ಜೊತೆಗೆ ಲಂಚ್ ಮಾಡ್ತಾಳೆ. ಐ ಹೇಟ್ ಇಟ್ ಪಪ್ಪ ಎಂದ. ಆ ಮಾತು ಕೇಳಿದ್ದೆ ಸಿರಿಗೆ ತಲೆ ಚಕ್ಕರ್ ಜಾಸ್ತಿ ಆಯಿತು. ವಿರಾಜ್ಗೆ ನಗುವೋ ನಗು. ವಿರಾಜ್ ಸರ್ ಎಂದು ಸಿರಿ ಸನ್ನೆ ಮಾಡ್ತಿದ್ಲು. ಅದಕ್ಕೆ ನೀನೇನು ಮಾಡಿದೆ, ಡಾಲಿ ದಿವಿ ಏನು ಮಾಡಿದ್ಲು ಎಂದ. ಅವಳಿಗೆ ನಾನು ಹೇಳ್ತಾನೆ ಇದ್ದೆ ಅವನ ಜೊತೆಗೆ ಲಂಚ್ ಮಾಡಬೇಡ ಅಂತ, ಕೇಳೋದೇ ಇಲ್ಲ ಅಂತಾಳೆ. ಅದಕ್ಕೆ ಇವತ್ತು ನಾನು ಅವಳಿಗೆ ನನ್ನ ಜೊತೆಗೆ ಲಂಚ್ ಮಾಡೋಕ್ಕೆ ಕರೆದೆ. ಅದಕ್ಕೆ ಅವಳು ನಾನು ನಿನ್ನ ಜೊತೆಗೆ ಲಂಚ್ ಮಾಡಲ್ಲ ಅಂದ್ಲು. ನೀನು ನನ್ನ ಜೊತೆಗೆ ಲಂಚ್ ಮಾಡಲೇಬೇಕು ಅಂದೆ. ಅವಳು ನೋ ಅಂದ್ಲು. ಆಮೇಲೆ ನಾಳೆ ನೀನು ನನ್ನ ಜೊತೆಗೆ ಲಂಚ್ ಮಾಡೋ ಹಾಗೆ ಮಾಡ್ತೀನಿ, ಇಟ್ಸ್ ಮೈ ಚಾಲೆಂಜ್ ಅಂದು ಬಂದ್ಬಿಟ್ಟೆ ಪಪ್ಪ ಎಂದ. ಅದನ್ನು ಕೇಳಿದೆ ಸಿರಿಗೆ ಮತ್ತೊಂದು ಲಂಕಾಧಿಪತಿ ಕಾಟ ಈಗ ಶುರುವಾಗ್ತಿದೆ ಅನಿಸ್ತು. ಚೋಟು, ಅವಳಿಗೆ ಇಷ್ಟ ಇಲ್ಲ ಅಂದರೆ ನಿನ್ನ ಜೊತೆಗೆ ಯಾಕೋ ಲಂಚ್ ಮಾಡಬೇಕು, ತಪ್ಪು ಅಲ್ವಾ ಎಂದಳು. ಆ ಜೀವನ್ ಪೆನ್ಸಿಲ್ ಶಾರ್ಪ್ನ ಕದಿಯೋನು ಮಮ್ಮ, ಕಳ್ಳ, ಅವನ ಜೊತೆಗೆ ಅವಳು ಲಂಚ್ ಮಾಡೋದು ತಪ್ಪು ಅಲ್ಲ ಮಮ್ಮ ಎಂದ. ಆದರೆ ಇಷ್ಟ ಇಲ್ಲದವ್ರಿಗೆ ಫೋರ್ಸ್ ಮಾಡಬಾರ್ದು ಚೋಟು, ಅವಳಿಗೆ ಏನಿಷ್ಟ ಅವಳು ಅದು ಮಾಡ್ತಾಳೆ ಬಿಡು ಎಂದಳು. ನನಗೆ ಏನಿಷ್ಟ ಅದು ನಾನು ಮಾಡ್ತೀನಿ ಬಿಡಿ ಮಮ್ಮ ಎಂದ. ಸಿರಿಗೆ ಅವನನ್ನು ಪಳಗಿಸೋದು ಸುಲಭವಲ್ಲ ಅನ್ನಿಸ್ತು. ವಿರಾಜ್ಗೆ ನಗುವೋ ನಗು. ಸಿರಿ ವಿರಾಜ್ ಕಡೆ ನೋಡಿ ಲಂಕಾಧಿಪತಿಗಳಿಗೆ ನಗು ನಿಲ್ಲಿಸಿ ಅದು ತಪ್ಪು ಅಂತ ಹೇಳಿ ಅವನಿಗೆ ಎಂದಳು. ತಪ್ಪೇನಿದೆ ಬಂಗಾರಿ ಎಂದ. ಅವಳು ಪುಟ್ಟ ಒದೆ ಕೊಟ್ಟಳು ತೋಳಿಗೆ. ನಂತರ ಚೋಟು, ದಿವಿಗೆ ನಿನ್ನ ಜೊತೆಗೆ ಲಂಚ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಿಂಗೆ ಯಾಕೆ ಮಗನೆ ಅವಳ ಜೊತೆಗೆ ಲಂಚ್ ಮಾಡೋ ಹುಚ್ಚು ಎಂದ. ಐ ಲೈಕ್ ದಿವಿ ಪಪ್ಪ, ಅವಳು ನನ್ನ ಜೊತೆಗೆ ಮಾತ್ರ ಫ್ರೆಂಡ್ಶಿಪ್ ಮಾಡಬೇಕು. ಆ್ಯಂಡ್ ಐ ಹೇಟ್ ಜಿರಾಫೆ, ಅವಳು ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡಬಾರ್ದು ಪಪ್ಪ ಎಂದಾಗ ಸಿರಿಗೆ ಸಿಟ್ಟು ಬಂತು. ಚೋಟು, ಅತಿ ಆಯಿತು ನಿಂದು. ನಿಂಗಿನ್ನೂ 5 ವರ್ಷ, ಆಗಲೇ ದೊಡ್ಡವನಂತೆ ಮಾತಾಡ್ತೀಯಾ, ತೆಗೆದು ಬಿಟ್ಟು ಅಂದರೆ ಹಲ್ಲುಗಳು ಕೈಗೆ ಬರಬೇಕು ಎಂದಾಗ, ಮಂಡು ಅವನನ್ನು ಯಾಕೆ ಬೈತಿದ್ಯಾ, ಅವನಿಗೆ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ನೀನು ಸುಮ್ಮನಿರು ಎಂದು ಸಮಾಧಾನ ಮಾಡಿದ ಲಂಕಾಧಿಪತಿ. ಚೋಟು ಎಂದು ಮಗನ ಕಡೆ ನೋಡಿ, ಮಗನೇ, ನಂದು ಅಧಿಪತಿ ಜಾತಕ, ನನ್ನ ರಕ್ತ ಹಂಚ್ಕೊಂಡು ಬಂದಿರೋ ನೀನು ಕೂಡ ಅದೇ ವಂಶಕ್ಕೆ ಸೇರ್ತೀಯ ಮಗನೇ. ನಾವು ಕಿಂಗಾಗಿ ಕಿಂಗ್ಡಮ್ನ ಆಳೋರು, ನಮ್ಮನ್ನು ನೋಡಿ ಎಲ್ಲರೂ ನಾವು ಇವರಂತೆ ಇಲ್ವಲ್ಲ ಅನ್ನೋ ಹಾಗೆ ಬದುಕಬೇಕು ಮಗನೇ. ಅದು ಬಿಟ್ಟು ನಮ್ಮ ಜೊತೆಗೆ ಇವರಿಲ್ವಲ್ಲ ಅಂತ ಕೊರಗಬಾರ್ದು ಎಂದು ಲಂಕಾಧಿಪತಿ ಹೇಳ್ತಾ ಇದ್ದರೆ ಸಿರಿಗೆ ತಲೆ ಸಿಡಿತಿತ್ತು. ಈ ಚೋಟು ಮಾತ್ರ ಪಪ್ಪನ ಒಂದೊಂದು ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ನಿನ್ನ ಪಪ್ಪ ಇದುವರೆಗೂ ಯಾವ ಜುಜುಬಿ ವಸ್ತುಗಳಿಗಾಗಲಿ ವ್ಯಕ್ತಿಗಳಿಗಾಗಿ ಹಿಂದೆ ಹೋಗಿದ್ದೇ ಇಲ್ಲ. ಅವರೇ ನನ್ನ ಹುಡುಕಿ ಬರೋ ಹಾಗೆ ಮಾಡ್ತಿದ್ದ. ನಾವು ಎಲ್ಲರೂ ಮುಂದೆ ನಮ್ಮ ವೀಕ್ನೆಸ್ ತೋರಿಸ್ಬಾರ್ದು ಮಗನೇ, ನಮ್ಮ ಸ್ಟ್ರೆಂತ್ ಮಾತ್ರ ತೋರಿಸ್ಬೇಕು, ವೀಕ್ನೆಸ್ ಬಿಟ್ಕೊಡ್ಬಾರ್ದು. ನೀನು ಅಷ್ಟೇ, ಮುಂದೆ ಡಾಲ್ ಜಿರಾಫೆ ಅಂತ ಮೋಗ್ಲಿ ಲ್ಯಾಂಡ್ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಕಿಂಗ್ಡಮ್ ಕಟ್ಟೋದ್ರ ಬಗ್ಗೆ ಕೂಲಾಗಿ ಪ್ಲ್ಯಾನ್ ಮಾಡು. ಛೋಟ ರಾವಣ ಅಂದರೆ ಕೈಗೆ ಸಿಗೋ ಕಲ್ಲು ಮಣ್ಣು ಅಲ್ಲ, ಆಕಾಶದಲ್ಲಿ ಕಾಣೋ ಸೂರ್ಯ ಚಂದ್ರನ ಹಾಗೆ ಹಾಟ್ ಆ್ಯಂಡ್ ಕೂಲ್ ಹ್ಯಾಂಡ್ಸಮ್ ಅಂತ ತೋರಿಸು. ನಿನ್ನ ಹುಡುಕಿ ಎಲ್ಲರೂ ಹತ್ರ ಬರಬೇಕು, ನೀನಾಕಿ ನೀನು ಯಾರ ಬಳಿ ಹೋಗಬಾರ್ದು. ನನ್ನ ಮಗ ಅಂದಮೇಲೆ ಅಂಥ ಡಾಲ್ಗಳು ವಿರಾಟ್ ಅಂತ ಓಡೋಡಿ ಬರಬೇಕು, ನಾವೇ ಹೋಗಬಾರ್ದು ಮಗನೇ ಎಂದು ವಿರಾಜ್ ಹೇಳುವಾಗ, ಓಕೆ ಪಪ್ಪ, ಇನ್ನು ಮುಂದೆ ಚೋಟು ಯಾರ ಹಿಂದೆ ಕೂಡ ಹೋಗಲ್ಲ, ಅದು ದಿವ್ಯ ಆದರೂ ಸರಿ ದೆವ್ವ ಆದರೂ ಸರಿ ಎಂದು ರೋಷದಲ್ಲಿ ಚೋಟು ಎಂದು ಸೇರಿ ಏನೋ ಹೇಳಲು ಬಂದರೆ, ಬಂಗಾರಿ ನೀನು ಸುಮ್ಮನಿರು, ಟೆನ್ಷನ್ ಆಗಬೇಡ, ಲೆಟ್ ಮೀ ಫಿನಿಶ್ ಎಂದು ಕೈ ಬಿಡಿಸಿಕೊಂಡು, ನೋಡು ಚೋಟು, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವಾಗಿ ಯಾವುದೇ ವಸ್ತು ಹಿಂದೆ ಆಗಲಿ ವ್ಯಕ್ತಿ ಹಿಂದೆ ಆಗಲಿ ಹೋಗಬಾರ್ದು. ಅವರೇ ನಮ್ಮನ್ನು ಹುಡುಕಿ ಬರಬೇಕು, ಅದರಲ್ಲೂ ಹುಡುಗಿರ ಹಿಂದೆ ಅಂತೂ ಸುತ್ತಲೇಬಾರ್ದು. ಹಾಗೂ ಹೋಗಬೇಕು ಅಂದರೆ ಒಬ್ಬಳನ್ನೇ ಲೈಫ್ನಲ್ಲಿ ಫಿಕ್ಸ್ ಮಾಡ್ಕೋಬೇಕು, ನಿನ್ನ ಪಪ್ಪನ ಹಾಗೆ. ನಿನ್ನ ಪಪ್ಪನ ನೋಡಿ ಹತ್ತಿರ ಬಾರದ ಹುಡುಗಿರೇ ಇಲ್ಲ ಗೊತ್ತಾ. ಆದರೆ ಎಂದು ವಿರಾಜ್ ಹೇಳುವಾಗ, ವಿರಾಜ್ ಸರ್ ಎಂದು ತಡೆದಳು ಸಿರಿ. ಆದರೂ ಅವನು, ನಿನ್ನ ಪಪ್ಪ ಹೋಗಿದ್ದು ಮಾತ್ರ ನಿನ್ನ ಹಳೆ ಹೀರೋಯಿನ್ ಹಿಂದೆನೆ, ಸೊ ಅವಳೇ ಫಸ್ಟ್ ಅವಳೇ ಲಾಸ್ಟ್, ಮಗನೇ ಮೊದಲು ಕಿಂಗ್ಡಮ್,
ಆಮೇಲೆ ಕ್ವೀನ್ನ ಕರ್ಕೊಂಡು ಬರೋದು ಬಿಡೋದು ಯೋಚಿಸ್ಬೇಕು ಎನ್ನುತ್ತಾ ಸಿರಿ ಕಡೆ ನೋಡ್ತಾ ಕಣ್ಣು ಹೊಡೆಯಲು, ಇದನ್ನೇ ಯಾರಾದರೂ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರಾ ವಿರಾಟ್ ಸರ್ ಎನ್ನುವಾಗಲೇ, ಐ ಗಾಟ್ ಇಟ್ ಪಪ್ಪ, ಇನ್ನು ಮುಂದೆ ವಿರಾಟ್ ಸಿಂಹ ಅಲ್ಲ ಛೋಟಾ ರಾವಣ್ ಯಾವ ಹುಡುಗಿರಿಂದ ಹೋಗೋದಿಲ್ಲ, ಯಾರನ್ನೂ ಕ್ಯಾರೆ ಅನ್ನಲ್ಲ, ದೊಡ್ಡವನಾದ್ಮೇಲೆ ಮೊದಲು ಕಿಂಗ್ಡಮ್ ಕಟ್ತಾನೆ, ಆಮೇಲೆ ನಿಮಗೆ ನಾನು ಒಂದು ಹಳೆ ಹೀರೋಯಿನ್ನ ಹುಡುಕಿ ಕ್ವೀಟ್ ಮಾಡ್ಕೊಳ್ತಾನೆ, ಓಕೆನಾ ಪಪ್ಪ ಎಂದ. ಸಿರಿ ತಲೆ ಮೇಲೆ ಕೈ ಹೊತ್ತಳು. ಸೂಪರ್ ಮಗನೆ, ಈಗ ನಾಳೆ ಚಾಲೆಂಜ್ ಬಗ್ಗೆ ಕೇಳಿದ್ರೆ ದಿವಿಗೆ ಏನು ಹೇಳ್ತೀಯ ಎಂದ ಪಪ್ಪನ ಕಡೆ ನೋಡ್ತಾ ಚೋಟು. ಐ ಆಮ್ ಸೋ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀನಿ ಪಪ್ಪ ಎಂದು ಕಣ್ಣು ಹೊಡೆದು ಓಡಿದ ಚೋಟು. ಅವನ ಮಾತು ಕೇಳಿ ಸಿರಿಗೆ ಭಯ ಆವರಿಸಿತು. ಈಗಲೇ ಇವನು ಹೀಗೆ ಮುಂದೆ ಹೇಗೋ ಎಂದು ಇವನು ವಿರಾಟ್ ಸರ್ನ ಏರಿಸ್ತಾನೆ ಅನ್ನಿಸ್ತದ ನನಗೆ. ರಾಯರೇ ಇವನನ್ನು ಅಲ್ಲಲ್ಲ, ಶಿವನಿಂದ ಬೇರೆಯವರನ್ನು ನೀವೇ ಕಾಪಾಡಬೇಕು ಎಂದ್ಕೊಂಡ್ಳು. ಅವಳ ಕಂಗಾಲಾದ ಮುಖ ನೋಡಿದ ವಿರಾಜ್, ಬಂಗಾರಿ ಇದು ಸ್ಯಾಂಪಲ್, ಮುಂದೆ ಹೋಗ್ತಾ ಹೋಗ್ತಾ ನನ್ನ ಮಗನ ಮೇಲೆ ಎಂತೆಂಥ ಕಾಂಪ್ಲಿಮೆಂಟ್ಸ್ ಬರುತ್ತೆ ನೋಡ್ತಾ ಇರು. ನಾನು ಬರೀ ಮಾಸ್ ಆದರೆ ಅವನು ಕ್ಲಾಸಿಗೆ ಮಾಸ್ ಆಗ್ತಾನೆ ಎಂದು ಜಂಬದ ಮಾತು ಹೊಡೆದ. ವಿರಾಜ್ ಸರ್ ಅವನಿಗೆ ನೀವು ಹೇಗಿದ್ರು ಅದೆಲ್ಲ ಹೇಳಿಬಿಡಿ ಪ್ಲೀಸ್, ಅವ್ನು ಈಗಲೇ ಅಪ್ಡೇಟೆಡ್ ಆಗಿದ್ದಾನೆ, ಆಮೇಲೆ ಎಕ್ಸ್ಟ್ರಾ ಅಪ್ಡೇಟ್ ಆಗಿಬಿಟ್ರೆ ಕಷ್ಟ. ಅವನಿಗೆ ಅದೆಲ್ಲ ಹೇಳೋ ಅವಶ್ಯಕತೆ ಏನಿತ್ತು? ಸಣ್ಣ ಮಕ್ಕಳು ಆ ರೀತಿ ನಡ್ಕೊಳ್ಬಾರ್ದು, ಜೀವನ ಕೂಡ ನಿನ್ನ ಫ್ರೆಂಡ್ ಮಾಡ್ಕೊಂತ ಹೇಳ್ಬೋದಿತ್ತಲ್ವಾ ಎಂದು ಸಿರಿ ಹೇಳೋವಾಗಲೇ, ಸಿರಿ ನನ್ನ ಮಗ ಸಿಂಹದ ಮರಿಯಂತೆ ಬೆಳಿಬೇಕು, ಇಡೀ ಸಿಂಹಾದ್ರಿ ಮನೆಯ ವಾರಸುದಾರ ಅವನು. ಅಕಸ್ಮಾತ್ ನಮಗೆಲ್ಲ ಏನಾದರೂ ಆಗಿ ನಾವೆಲ್ಲ ಅವನಿಂದ ದೂರ ಹೋದರೆ ಅವನು ಕುಗ್ಗಬಾರ್ದು, ಸಿಂಹದಾಗೆ ಗರ್ಜಿಸುತ್ತಾ ಈ ಸಾಮ್ರಾಜ್ಯವನ್ನು ಆಳಬೇಕು. ನನ್ನ ಅಮ್ಮ ನನ್ನ ಬಿಟ್ಟು ಹೋದಾಗ ನಾನು ಎಷ್ಟು ನೋವು ತಿಂದೆ ಗೊತ್ತಾ? ಆದರೆ ಅವರು ನೀನು ಅಧಿಪತಿ ಅಂತ ಹೇಳಿದ್ದ ಮಾತೆ ನನ್ನ ಎದ್ದು ನಿಲ್ಲೋ ಹಾಗೆ ಮಾಡಿತ್ತು. ಅದಕ್ಕೆ ಬಾಯ ಸ್ಟ್ರಾಂಗ್ ಆಗಿ ಆಗಬೇಕು, ಬೇರು ಸ್ಟ್ರಾಂಗ್ ಇಲ್ಲ ಅಂದರೆ ಅವನ ಬದುಕು ಕಷ್ಟ ಆಗುತ್ತೆ. ಬದುಕಲ್ಲಿ ಯಾರನ್ನು ಸುಲಭವಾಗಿ ನಂಬಾರ್ದು, ಯಾರು ಸರಿ ಯಾರು ತಪ್ಪು ಈಗಿನಲೇ ತಿಳಿಯುವ ಕೆಪಾಸಿಟಿ ಅವನಿಗೆ ಬರಬೇಕು. ನಮ್ಮವರೇ ನಮಗೆ ಮಾಡಿದ ದ್ರೋಹ ಮರ್ತು ಬಿಟ್ಟ, ಅವರಿಂದ ನಮ್ಮ ಫ್ಯಾಮಿಲಿ ಎಷ್ಟು ವರ್ಷ ನರಳಿತು ಹೇಳು ಎಂದ. ಮುಂದೆ ಇವತ್ತಿನ ಸಂಚಿಕೆ ಹೇಗಿತ್ತು, ಅಪ್ಪ ಮಗನ ಕಾಂಬಿನೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ. ಹಾಗಾದರೆ ಈ ಲಾಸ್ಟ್ ಲೈನ್ ಈ ವಿರಾಟ್ ಸಿಂಹಾದ್ರಿ ಹೇಳಿದ್ದು ಏನಾದರೂ ಹಿಂಟ್ ಕೊಡ್ತಾ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.